ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ನನ್ನ ತಮ್ಮ ಬೆಳಗ್ಗೆ ಎದ್ದು ರೆಡಿಯಾಗಿ ಯಾವ್ದಾದ್ರು ಲೋಡ್ ಹೊಡಿಯೋಣ ಅಂತ ಹೇಳ್ಬಿಟ್ಟು ಬೇಗ ಬಂದಿದ್ದು. ನೋಡೋಣ ಲೋಡ್ ಆಗಿದ್ರೆ ಎಲ್ಲಿಗೆ ಲೋಡ್ ಆಗೈತೆ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ ಗಾಡಿ ಹತ್ರಕ್ಕೆ. ಅಲ್ಲೇ ನಮ್ಮ ಸೂಪರ್ವೈಸರ್ ಸಿಕ್ಕಿದ್ರು, ಅವ್ರಿಗೊಂದು ಆಯ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಬಂದೋನೆ ಗಾಡಿ ಹತ್ರಕ್ಕೆ ಬಂದು ಗಾಡಿ ನೋಡಿದ್ರೆ ಗಾಡಿ ಲೋಡೇ ಆಗಿಲ್ಲ. ಸರಿ ಆಯ್ತೇನು ಮಾಡೋಂಗಿಲ್ಲ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿಬಿಟ್ಟಾರು ಹಾಕಿ ಹೋಗೋಣ, ಸ್ವಲ್ಪ ಗಾಡಿ ಗಲೀಜಾಗೈತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡೋ ಅಷ್ಟರಲ್ಲೇ ನಮ್ಮ ಹುಡುಗ ತೊಳ್ಕೊತಾ ಇದ್ದ. ಸರಿ ಆಯ್ತು, ಹೆಂಗಿದ್ರು ತೊಗೊತಾವನಲ್ಲ, ಹಂಗೆ ನಾನು ಸ್ವಲ್ಪ ನೀರು ಇಡ್ಸ್ಕೊಬಿಡೋಣ, ಗಲೀಜಾಗ್ಬಿಟ್ಟೈತೆ ಆಮೇಲೆ ಕ್ಲೀನಾಗಿ ಒರೆಸೋಣ ಅಂತ ಹೇಳ್ಬಿಟ್ಟು ಸೀದಾ ಗಾಡಿ ಹತ್ತದವನೇ ಅವ್ನ ಹತ್ರಕ್ಕೆ ಹೋಗ್ಬಿಟ್ಟು ನನಗೂ ಸ್ವಲ್ಪ ನೀರು ಹಿಡಿಯಪ್ಪ ಅಂತ ಅಂದೆ. ಅವ್ನು ಗಾಡಿ ತೊಗೊತಿದ್ದನು, ಬೈಕೊಂಡೇ ನೀರು ಹಿಡಿತಾ ಇದ್ದ. ನಾನು ಗಾಡಿ ತೊಗೊತಿರ್ಬೇಕಾದ್ರೆ ಬರ್ತಾರೆ ಅಂತ ಫ್ರೆಂಡ್ಶಿಪ್ಪಲ್ಲಿ ಕಾಮನ್, ಏನು ಮಾಡೋಂಗಿಲ್ಲ, ಸ್ವಲ್ಪ ನಮಗೂ ಹೆಲ್ಪ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಗಾಡಿ ಬಾಡಿ ಗಿಡಿಗೆ ಟೈರ್ ಗಿರಿಗೆಲ್ಲ ಇಳಿಸ್ಕೊಂಡೆ. ಸರಿ ಆಯಿತು ಅಂತ ಬೈಕೊಂಡೆ ಹಿಡ್ದ. ಸರಿ ಅಂತ ಹೇಳ್ಬಿಟ್ಟು ಗಾಡಿನ ಮುಂದಕ್ಕೆ ತಗೊಬಂದು ಹಾಕ್ಬಿಟ್ಟು ಗಾಡಿನ ಸ್ವಲ್ಪ ಒರೆಸ್ಕೋಬೇಕಿತ್ತು. ಯಾಕಪ್ಪ ಅಂದರೆ ಗಾಡಿ ಸ್ವಲ್ಪ ರೆಸ್ಟ್ ಬಂದಂಗೆ ಆಗ್ಬಿಡ್ತದೆ ನೀರು ಹಂಗೆ ಬಿಟ್ಬಿಟ್ರೆ. ಅದಕ್ಕೆ ಕ್ಲೀನಾಗಿ ಗಾಡಿನೆಲ್ಲ ಕ್ಲೀನಾಗಿ ಒರೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದವನೇ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ನನ್ನ ತಮ್ಮ ಏನೋ ಮಾಡ್ತಾಯಿದ್ದ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ನನ್ನ ತಮ್ಮಂಗೆ ಲೋಡ್ ಸೆಟ್ ಆಗಿತ್ತು. ಈ ಗಾಡಿಯಿಂದ ಈ ಗಾಡಿ ಶಿಫ್ಟ್ ಮಾಡ್ತಾಯಿದ್ರು, ಏನೋ ಪ್ರಾಬ್ಲಮ್ ಆಗಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದರೆ ಮಕ್ಕದ ಮೇಲೆ ರೊಟ್ಟೆಸ್ಬಿಟ್ಟ. ನನಗಂತೂ ಕೋಪ ಬಂದ್ಬಿಟ್ಟು ಅದಕ್ಕೆ ಬೈತಾಯಿದ್ದೆ, ಗೊತ್ತಾಗಲ್ವೇನೋ ಮಕ್ಕದ ಮೇಲೆ ಇದೆಯಲ್ಲ ಅಂತ. ಅದಕ್ಕೆ ನೋಡಿಲ್ಲ ಅಂತಂದ, ಲಾಗ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಫುಲ್ ಬಿಲ್ಡಪ್ ಕೊಟ್ಕೊಂಡು ಇದು ಮಾಡ್ತಾಯಿದ್ದೆ. ಅವ್ನು ಏನಾರು ಮಾಡ್ಕೋಗು ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ತಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನದು ಲೋಡ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾನು ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದು. ಏನು ಮಾಡೋಂಗಿಲ್ಲ, ಲೋಡ್ ಸಿಗೋವರೆಗೂ ವೆಯ್ಟ್ ಮಾಡಲೇಬೇಕು. ಇವತ್ತು ಯಾರು ಮಕ್ಕ ನೋಡಿದ್ನೋ ಬೆಳಗ್ಗೆ ಎದ್ದು ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಬೇರೆ ಕಡೆಗೆ ಲೋಡ್ಗೆ ಹೋಗ್ತೀನಿ, ಇಲ್ಲಿ ಸೆಟ್ ಆಯ್ತಲ್ಲ ಲೋಡು ಅಂತ ಹೇಳ್ಬಿಟ್ಟು ಹೊರಟ. ಅದಕ್ಕೆ ಸ್ವಲ್ಪ ಡೋರ್ ಹಾಕೊಂಡ. ಅದಕ್ಕೆ ಅವ್ನಿಗೆ ಡೋರ್ ಹಾಕ್ಬಿಟ್ಟು ನಾನು ಕಾಯ್ದು ಬೇಜಾರಾಗಿ ಸರಿ ಕೊನೆಗೆ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಕ್ಲೀನಾಗಿ ಮಲಿಕೊಂಡೆ. ಇನ್ನೇನು ಮಾಡೋದು, ಇವತ್ತು ಯಾವುದು ಲೋಡ್ ಸೆಟ್ ಆಯ್ತದೆ ಇಲ್ವ ಅಂತ ಯೋಚನೆ ಮಾಡಿಕೊಂಡು ಕ್ಲೀನಾಗಿ ಮಾಡಿಕೊಂಡು ಎದ್ದು ನೋಡಿದ್ರೆ ಕತ್ಲೆಯಾಗಿ ಹೋಗಿತ್ತು. ಸೀದಾ ಅಲ್ಲಿಂದ ಮನೆ ಕಡೆಗೆ ಹೊರಟೆ. ಇವತ್ತು ಯಾವುದು ಲೋಡ್ ಸಿಗಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.